ಮತ್ತೆ ಫಿನಿಶಿಂಗ್ ಅಂದ್ರೆ 228 ಅನ್ನ ಇನ್ನು 8 ಬಾಲ್ ಇರಂಗ್ ಹೊಡೆದಿರೋದು. ಏನು ಲಾಸ್ಟ್ 1 ಬಾಲ್ ಇರಂಗೆ, 2 ಬಾಲ್ ಇರಂಗೆ 6 ಹೊಡೆದೋ ಏನೋ ಒಂದ್ ಮಾಡಿ ಗೆಲ್ಸಿದ್ರು ಅನ್ನೋದಲ್ಲ. ಜಿತೇಶ್ ಶರ್ಮಾ ಆಟದ ಬಗ್ಗೆ. ನಾನು ಒಂದೊಂದ್ ಡಾಟ್ ಬಾಲ್ ಸ್ಟಾರ್ಟಿಂಗ್ ಆಡ್ತಾ ಇದ್ದಾಗ, ಪ್ರತಿಯೊಂದು ಡಾಟ್ ಬಾಲ್ ಆಡ್ದಾಗ್ಲೂನು, ಈ ಡಾಟ್ ಬಾಲ್ ಲಾಸ್ಟಲ್ಲಿ ನಮ್ಗೆ ಸಮಸ್ಯೆ ಆಗುತ್ತೆ. ಈ ಡಾಟ್ ಬಾಲ್ ಲಾಸ್ಟಲ್ಲಿ ಸಮಸ್ಯೆ ಹ್ಮ್, ಆಗ್ತಿದೆ. ಹ್ಮ್. ಆಂಡ್ ಅಲ್ಲಿ ನೋಡ್ತಾ ಇದ್ದೀನಿ ಕೆಳಗಡೆ ಇವಾಗ ಆಗುತ್ತಲ್ಲ ಇಷ್ಟು ಬಾಲ್ಸ್‌ಗೆ ಇಷ್ಟು ರನ್ಸ್ ಬೇಕು ಅಂತ. ನಾನು ಕೊನೆ ಓವರ್ ಕೊನೆ ಬಾಲ್‌ವರೆಗೂ ಹೋಗುತ್ತೆ. ಮ್ಯಾಕ್ಸಿಮಮ್ ಫಿನಿಶ್ ಮಾಡಿದ್ರು ಇಲ್ಲ ಸೋತ್ರುನು 2, 3 ಬಾಲ್ ಆ ಕಡೆ ಈ ಕಡೆ ಆಗ್ಬಹುದು. 8 ಬಾಲ್ ಅಂದ್ರೆ ಯಾವ ಲೆವೆಲ್‌ಗೆ ಹೋಪ್ ಕೊಟ್ಬಿಟ್ರು ಅಂದ್ರೆ, ಇವಾಗ ಸ್ಟಾರ್ಟಿಂಗ್ ಹೇಳ್ದೆ ಅಲ್ವಾ ನಾನು 2% ಚಾನ್ಸಸ್ ಅಷ್ಟೇ ಇರೋದು. ಕಷ್ಟ ಇದೆ ಇಷ್ಟು ಚೇಸ್ ಮಾಡೋದು. ನಮ್ಮ ಇದಿಲ್ಲ ಆಂಡ್ ಹೈ ವೋಲ್ಟೇಜ್ ಮ್ಯಾಚ್ ಬೇರೆ ಅಂತ. ಆಂಡ್ 8 ಬಾಲ್ ಇದ್ದಂಗೆ ಯಾವ ಲೆಕ್ಕಕ್ಕೆ ಎಷ್ಟು ಹೋಪ್ಸ್ ಕೊಟ್ರು ಅಂದ್ರೆ, ಇನ್ನೂ 25 ರನ್ ಇದ್ದಿದ್ರು ಹೊಡಿತಾ ಇದ್ರು. ಇವಾಗ ಹ್ಮ್. 228, 250 ಇದ್ದಿದ್ರು ಚೇಸ್ ಮಾಡ್ತಾ ಇದ್ರು. ಆ ರೀತಿ ಒಂದು ಹೋಪ್ ಕೊಟ್ರು. ಆಂಡ್ ಜಿತೇಶ್ ಶರ್ಮಾ ನಮ್ದೊಂದು ಕ್ರಿಕೆಟ್ ಸರ್ಕಲ್ ಒಂದಷ್ಟು ಗ್ರೂಪ್ ಇದೆ. ಅದ್ರಲ್ಲಿ ಹ್ಮ್. ಮಾತಾಡ್ತಾ ಇದ್ವಿ. ಏನ್ ಗೆಲ್ಲುತ್ತಾ ಏನು ಅಂತ ಪ್ರತಿ ಓವರ್‌ಗೂನು. ಆಮೇಲೆ ಮಿಡ್ಲಲ್ಲಿ ಒಂದ್ ಸ್ವಲ್ಪ ನಮ್ಮ ಬಾಯ್ಸ್ ಎಲ್ಲ ಮಾತಾಡ್ಕೊಂತ ಇದ್ರು. ಹ್ಮ್. ಕ್ಯಾಪ್ಟನ್ಸಿ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ಲಿಲ್ಲ ಜಿತೇಶ್ ಶರ್ಮಾ. ಫಸ್ಟೇ ಅದೇನ್ ಆ ಎನರ್ಜಿನೇ ಇಲ್ಲ ಫೀಲ್ಡಿಂಗ್ ಅಲ್ಲಿ. ಅವ್ರು ಹೊಡಿತಿದ್ದಾರೆ ಅಂಡ್ ತುಷಾರ್‌ಗೆ ಅಟ್ಯಾಕಿಂಗ್ ಇಲ್ಲ. ತುಷಾರ್‌ಗೆ ಒಂದು ವಿಕೆಟ್ ಬಿದ್ದಿದ್ ಬಿಟ್ರೆ ಅಟ್ಯಾಕಿಂಗ್ ಇಲ್ಲ, ಎನರ್ಜಿ ಇಲ್ಲ, ವೈಬ್ಸ್ ಇಲ್ಲ. ಒಳ್ಳೆದ್ ಏನು ಫುಲ್ ಬೋರಿಂಗ್ ಆಗಿ ಹೋಯ್ತು. ಅಂಡ್ ಹ್ಮ್. ಬೌಲಿಂಗ್ ಚೇಂಜುನು ಅಷ್ಟೇ. ಹ್ಮ್. ಇವಾಗ ಭುವಿ ಫೇಮಸ್ ಆಗಿರೋದು, ಭುವಿ ಡೇಂಜರ್ ಆಗಿರೋದು ಹೊಸ ಬಾಲ್ ಅಲ್ಲಿ. ಲೈನ್ ಚೆನ್ನಾಗಿ ಹಾಕ್ತಾರೆ, ಸ್ವಿಂಗ್ ಮಾಡ್ತಾರೆ. 2ನೇ ಓವರೇ ಕೃಣಾಲ್ ಪಾಂಡ್ಯನ್ ತಗೊಂಡ್ಬರ್ತಾರೆ. ಏನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಕ್ಯಾಪ್ಟನ್ಸಿಯಿಂದ. ಸೊ